ಅದನ್ನೆಲ್ಲ ಮರ್ತು ಬಿಟ್ರ? ಮೊನ್ನೆ ತನಕ ಎಲ್ಲ ನಿಮ್ ಕೈನಲ್ಲೇ ಇತ್ತು, ಆದ್ರೆ ನೀವದ್ರ ಬಗ್ಗೆ ಕೇರೆ ಮಾಡಿಲ್ಲ. ಆದ್ರೆ ಈಗ ಎಲ್ಲದಕ್ಕೂ ಕಾವೇರಿ ಕೇರ್ ಟೇಕರ್ ಆಗಿ ಬರ್ತಿದ್ದ ಹಾಗೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ನೆನಪಾಗ್ತಾ ಇದೆ ಅಲ್ಲ? ಯೋರ್ ಟೈಮ್ ಹ್ಯಾಸ್ ಪಾಸ್ಡ್. ಕಳೆದ ಸಮಯ ಮತ್ತೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಪ್ಪ ಪ್ಲೀಸ್ ಒಂದೇ ಒಂದ್ಸಲ ಚಾನ್ಸ್ ಕೊಟ್ಟು ನೋಡಿ. ಕಾತಿ, ನಾನ್ ನಿಮಗ್ ಕೊಟ್ಟಿರೋ ಜವಾಬ್ದಾರಿನ ಕರೆಕ್ಟಾಗಿ ನಿಭಾಯಿಸಿ. ಕೈಲಿರೋದನ್ನ ಕಳ್ಕೊಳ್ಳೋದಿಕ್ ಹೋಗ್ಬೇಡಿ. ನೋಡಿದ್ರ ಅದ್ಕೆ ನಿಮ್ಮಪ್ಪ ಹೇಗ್ ಮಾತಾಡ್ ಹೋಗ್ತಿದ್ದಾರೆ? ನೋಡ್ತಾನೆ ಇದೀವಲ್ಲ. ನೋಡ್ತಾನೆ ಇರಿ, ನೀವು ಏನು ಮಾಡಬೇಡಿ. ಆ ಕಾವೇರಿ ಮಾವನ್ ಇಟ್ಕೊಂಡು ನಮ್ಗೆ ಗುಂಡಿ ತೊಡಿ ಮುಚ್ಚಾಕ್ಬಿಡ್ತಾಳಷ್ಟೇ. ಅತ್ಗೆ, ನೀವೇ ಏನಾದ್ರೂ ಮಾಡ್ಬೇಕು ಇದಕ್ಕೆ, ಇಲ್ಲಾಂದ್ರೆ ನಮ್ಗೆ ಉಳ್ಗಾಲನೇ ಇಲ್ಲ. ಸಮಾಧಾನವಾಗಿರು ಮಲ್ಲಿಕಾ. ಆತುರದಿಂದ ಆತಂಕದಿಂದ ನಾವೇನು ಗೆಲ್ಲಕ್ಕಾಗಲ್ಲ. ಈ ಸಮಯದಲ್ಲಿ ನಾವು ಸಾಮ, ದಾನ, ದಂಡ, ಭೇದ ಈ ಕ್ರಮನ ಉಪಯೋಗಿಸ್ಬೇಕು. ಈ 4ರಿಂದನೂ ನಮ್ಮ ಕೆಲಸ ಆಗ್ಲಿಲ್ಲ ಅಂದ್ರೆ ಕೊನೆಯಲ್ಲಿ ಸಂಹಾರ ಮಾಡಬೇಕು. ನಾನ್ ಶಾಂತಿಯಿಂದ ಇದ್ರೆ ಬೇಲಿ ಹಾಕೊಂಡು ಕೈ ಕಟ್ಕೊಂಡು ಇರ್ತೀನಿ. ಕ್ರಾಂತಿಯಿಂದ ಎದ್ರೆ ಕಾಳಿಯಾಗಿ ರುಂಡ ಮುಂಡ ಚಂಡಾಡ್ಬಿಡ್ತೀನಿ.